ನಮಸ್ಕಾರ. ಆತ್ಮೀಯರಿಗೆ ಸುಸ್ವಾಗತ. ಕೇಳಿ ಹಾಗೂ ಓದಿ ಕಥಾಮಾಲಿಕೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಾನು ಗುರುರಾಜ ರಾಮನಗರ. ಕೇಳಿ ಹಾಗೂ ಓದಿ ಶೀರ್ಷಿಕೆ ಪ್ರತಿಯೊಬ್ಬರಲ್ಲೂ ಸ್ವಾಭಾವಿಕವಾಗಿ ಪ್ರಶ್ನೆಗಳನ್ನು ಎಬ್ಬಿಸುತ್ತೆ. ಕೇಳಿದ ಮೇಲೆ ಓದೋದು ಯಾಕೆ, ಓದಿದ ಮೇಲೆ ಕೇಳೋದು ಯಾಕೆ ಅಂತ. ನಾನು ಇತ್ತೀಚಿನ ಒಂದು ಸನ್ನಿವೇಶವನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಆಗ ಕೇಳಿ ಹಾಗೂ ಓದಿ ಪ್ರಯಾಸ ಎಷ್ಟು ಉಚಿತ ಅನ್ನೋದು ಅರಿವಾಗತ್ತೆ. ನಮ್ಮ ಸಂಬಂಧಿಕರೊಬ್ಬರು ಶತಾಯುಷಿಗಳು. ಆಕೆ ಸಾಹಿತ್ಯ ಪ್ರೇಮಿ. ದಿನಪತ್ರಿಕೆ, ಹಲವಾರು ವಾರಪತ್ರಿಕೆಗಳನ್ನು ಕೊಂಡು ಓದುತ್ತಿದ್ದರು. ಓದಿದ್ದನ್ನು ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಲ್ಲಿ ಹಂಚಿಕೊಳ್ಳುತ್ತಿದ್ದರು, ಚರ್ಚಿಸುತ್ತಿದ್ದರು. ನನ್ನ ಎಷ್ಟೋ ಕಥೆಗಳು ವಾರಪತ್ರಿಕೆಯಲ್ಲಿ ಪ್ರಕಟವಾದಾಗ ಎಲ್ಲರಿಗಿಂತ ಮೊದಲು ಓದಿ ತಮ್ಮ ಮಗಳು, ಮೊಮ್ಮಗಳಿಗೆ ಗುರುರಾಜರ ಕತೆ ಬಂದಿದೆ ಎಂದು ಸೂಚನೆ ಕೊಟ್ಟು ಕತೆಗೆ ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳುತ್ತಿದ್ದರು. ನನಗೂ ತಿಳಿಸಲು ಹೇಳುತ್ತಿದ್ದರು. ಈಗ ವರ್ಷದಿಂದ ಅವರ ಪ್ರತಿಕ್ರಿಯೆ ನನಗೆ ತಲುಪಿರಲಿಲ್ಲ. ವಿಚಾರಿಸಿದಾಗ ತಿಳಿದು ಬಂದಿದ್ದು ದೃಷ್ಟಿ ಮಂಜಾಗಿ ಓದಲು ಅಸಮರ್ಥರಾಗಿದ್ದರೆಂದು. 2 ತಿಂಗಳ ಕೆಳಗೆ ಆಕೆ ನಮ್ಮ 100ನೇ ವಯಸ್ಸಿನಲ್ಲಿ ದೈವಾಧೀನರಾದರು. ಉತ್ಕಟ ಸಾಹಿತ್ಯ ಪ್ರೇಮಿಗೆ ದೃಷ್ಟಿ ಮಂಜಾದಾಗ ಓದಲಾಗದೆ ನಿರಾಶರಾದರು. ಕೇಳಿ ಹಾಗೂ ಓದಿ ಪ್ರಯಾಸ ಅವರಿಗೆ ಅರ್ಪಿಸುವ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯೇ ಎಂದರೆ ಸರಿಯೇ. ಹೀಗೆ ಎಷ್ಟೋ ಜನಕ್ಕೆ ಓದುವ ಅಭಿಲಾಷೆ ಇದ್ದರೂ ಓದಲು ಅಸಮರ್ಥರಾಗಿರುತ್ತಾರೆ. ನನ್ನ ಮಕ್ಕಳೇ ಇದಕ್ಕೆ ಒಂದು ಉದಾಹರಣೆ. ವಿದ್ಯಾಭ್ಯಾಸ ಉತ್ತರ ಭಾರತದಲ್ಲಾದ್ದರಿಂದ ಕನ್ನಡದಲ್ಲಿ ಮಾತನಾಡಿದರೂ, ಮಾತೃಭಾಷೆ ಕನ್ನಡವಾದರೂ ಕನ್ನಡ ಓದಲು ಆಸ್ಪದವಿರಲಿಲ್ಲ. ಕೇಳಿ ಹಾಗೂ ಓದಿ ಕಥಾಮಾಲಿಕೆಯ ಈ ಪ್ರಯೋಗ ಭಾಷೆ ಗೊತ್ತಿದ್ದರೂ ಕನ್ನಡ ಓದಲು ಕಲಿಯದವರಿಗೂ, ಹಿರಿಯ ನಾಗರಿಕರಿಗೂ ಒಂದು ಕಥಾಲೋಕದ ಆನಂದ ಪಡೆಯಲು ನೆರವಾಗತ್ತೆ. ಹಾಗೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಓದಲು ಸಮಯವಿಲ್ಲದ ಗೃಹಿಣಿಯರಿಗೆ, ವೃತ್ತಿಪರ ವ್ಯಕ್ತಿಗಳಿಗೂ ಈ ಮಾಧ್ಯಮ ಒಂದು ವರವಾಗತ್ತೆ ತಮ್ಮ ಸಾಹಿತ್ಯಾಭಿರುಚಿಯನ್ನು ಪೋಷಿಸಲು. ಟಾಸ್ಕಿಂಗ್ ಎಂದು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುವುದೇ. ಏಕಕಾಲಕ್ಕೆ ಅನೇಕ ಚಟುವಟಿಕೆಯನ್ನು ಮಾಡುವ ಪ್ರಕ್ರಿಯೆ ಇದು. ಈ ಕೇಳಿ ಹಾಗೂ ಓದಿ ಪ್ರಯಾಸ ಟಾಸ್ಕಿಂಗ್ಗೆ ಒಂದು ಇಂಬು ಕೊಡುತ್ತೆ. ಸ್ಪೀಕರ್ ಆನ್ ಮಾಡಿ ಕತೆ ಕೇಳುತ್ತಾ ನಮ್ಮ ದೈನಂದಿನ ಯಾಂತ್ರಿಕ ಚಟುವಟಿಕೆಗಳಲ್ಲಿ ತೊಡಗಬಹುದು. ಪ್ರತ್ಯೇಕ ಸಮಯ ಕಾಯ್ದಿರಿಸದೆ ನಮ್ಮ ಸಾಹಿತ್ಯದ ಅಭಿರುಚಿಯನ್ನು ಮುಂದುವರಿಸಬಹುದು. ಕೆಲವರಿಗೆ ಕೇಳುವುದಕ್ಕಿಂತ ಓದಿದರೆ ಸಂತೃಪ್ತಿಯಾಗತ್ತೆ. ಅಂಥವರು ಸ್ಪೀಕರ್ ಮ್ಯೂಟ್ ಮಾಡಿ ಕಥೆಯನ್ನು ತಾವೇ ಓದಬಹುದು. ಕೇಳಿ ಹಾಗೂ ಓದಿ ಪ್ರಯಾಸ 2 in 1 ಅಂತಲೂ ಕರೆಯಬಹುದು. ಈ ಕೇಳಿ ಹಾಗೂ ಓದಿ ಕಥಾಮಾಲಿಕೆಯ ಮೊದಲ ಅಂಕವಿದು. ನಿಮ್ಮೆಲ್ಲರ ಪ್ರತಿಕ್ರಿಯೆ ಹಾಗೂ ಸಲಹೆಗಳನ್ನು ಖಂಡಿತ ತಿಳಿಸಿ. ಈ ಕಥಾಮಾಲಿಕೆಯನ್ನು ಇನ್ನೂ ಉತ್ತಮಗೊಳಿಸಲು ಸಹಕರಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಪರಿಚಯದವರೊಂದಿಗೆ, ಸಾಹಿತ್ಯ ಪ್ರೇಮಿಗಳೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಈ ಪ್ರಯಾಸ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಒತ್ತಲು ಮರೆಯಬೇಡಿ. ಧನ್ಯವಾದಗಳು. ಕೇಳಿ ಹಾಗೂ ಓದಿ ಪ್ರಥಮ ಅಂಕದಲ್ಲಿ ಕತೆ ಮೌಲ್ಯವನ್ನು ಪ್ರಸ್ತುತಪಡಿಸುತ್ತೇನೆ. ಇದು ನಾನು 3 ವರ್ಷಗಳ ಕೆಳಗೆ ಬರೆದ ಕತೆ. ತರಂಗ ವಾರಪತ್ರಿಕೆ ತಮ್ಮ 22 ಜೂನ್ 2017 ಅಂಕದಲ್ಲಿ ಪ್ರಕಟಿಸಿದ್ದರು. ಆಗ ಓದಿದವರಿಂದ ಹಲವಾರು ಪ್ರಶಂಸಾದಾಯಕ ಪ್ರತಿಕ್ರಿಯೆ ಪಡೆದಿದ್ದೆ. ಆಗ ಓದಕ್ಕಾಗದಿದ್ದವರಿಗೆ ಈ ಕೇಳಿ ಹಾಗೂ ಓದಿ ಮಾಧ್ಯಮದ ಮೂಲಕ ತಲುಪುವ ಪ್ರಯತ್ನ ನನ್ನದು. ಇದು ನಿಮಗೆ ಇಷ್ಟವಾಗುತ್ತೆ ಎನ್ನುವ ಭರವಸೆಯೊಂದಿಗೆ ನಿಮ್ಮ ಮುಂದಿಡುತ್ತಿದ್ದೇನೆ. ಕತೆ ಚನ್ನಪಟ್ಟಣದ ಹತ್ತಿರದ ಅಬ್ಬೂರು ಅನ್ನು ಕೇಂದ್ರವಾಗಿರಿಸಿಕೊಂಡಿದೆ. ಮುಖ್ಯ ಪಾತ್ರ ರಂಗಣ್ಣನವರ ಸ್ವಗತದಲ್ಲಿ ಕತೆ ಹೇಳಲ್ಪಟ್ಟಿದೆ. ರಂಗಣ್ಣನವರ ಜೀವನ ಮೌಲ್ಯಾಧಾರಿತವಾಗಿತ್ತೇ
ಎಂದು ತಿಳಿಯಲು ಕಥೆಯನ್ನು ಕೇಳಿ ಆನಂದಿಸಿ ಹಾಗೂ ಓದಿ ಆನಂದಿಸಿ. ಮುಂಜಾನೆ ಬೇಗನೆದ್ದು ತೋಟದೆಲ್ಲ ಅಡ್ಡಾಡಿ ಪ್ರತಿಯೊಂದು ಗಿಡಗಳ ಮೇಲೂ ಹೆಮ್ಮೆಯ ದೃಷ್ಟಿ ಹಾಯಿಸಿ ಮನೆಯ ಪಡೆಸಾಲಿಗೆ ಬಂದು ಕುರ್ಜಿಯಲ್ಲಿ ಕುಳಿತುಕೊಂಡೆ. ಭಟ್ಟರು ಹೊಗೆಯಾಡುತ್ತಿದ್ದ ಬಿಸಿ 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 ಕಾಫಿ ಮುಂದಿಡಿದರು. ಅಲ್ಲೇ ಭಟ್ಟರು ನಿಂತು ಅಂದಿನ ಅಡಿಗೆಯ ಬಗ್ಗೆ ಸೂಚನೆ ಕೇಳಿದರು. ಭಟ್ಟರೇ, ಇವತ್ತು ಹೇಗಿದ್ದರೂ ಮಗಳು ಬಂದಿದ್ದಾಳೆಲ್ಲ ಕೇಳಿ ಎಂದೆ. ಶಾರದಮ್ಮನವರು ಇನ್ನೂ ಎದ್ದಿಲ್ಲ ರಾಯರೇ, ದೋಸೆ ಚಟ್ನಿಗೆ ತಯಾರಿ ಮಾಡ್ತೀನಿ ಎಂದು ಒಳಗೆ ಹೋದರು. ಒಳಗಿನಿಂದ ದೊಡ್ಡ ಮಗಳು ಶಾರದಾ ತನ್ನ ಕಾಫಿಯ ಲೋಟ ಹಿಡಿದು ಪಡಸಾಲೆಗೆ ಬಂದು ತನ್ನ ಪ್ರಿಯವಾದ ಉಯ್ಯಾಲೆಯಲ್ಲಿ ಕುಳಿತು, ಅಪ್ಪ, ಮುಂಜಾನೆ ವಾಕಿಂಗ್ ಆಗೋಯ್ತಾಗಲೇ? ಹೌದಮ್ಮ, 5 ಗಂಟೆ ಮೇಲೆ ನಿದ್ದೆ ಬರಲ್ವಲ್ಲ. ಅಲ್ಲದೆ ಬೆಳಗ್ಗೆನೇ ಕಿರುನಾಲೆ ನಮ್ಮ ತೋಟಕ್ಕೆ ಹರಿಸಬೇಕು. ನೀವ್ಯಾಕೆ ಶ್ರಮ ತಗೋತೀರಪ್ಪ? ಚಿಕ್ಕಣ್ಣ ಇದ್ದಾನೆಲ್ಲ. ಹೌದಮ್ಮ, ಎಷ್ಟು ಬೈದರೂ ರಾತ್ರಿ ಕದ್ದು ಮುಚ್ಚಿ ಬಾಟಲಿ ಹಾಕಿ ಬಿದ್ದಿರ್ತಾನೆ. 10 ಗಂಟೆಗೆ ಕಿರುನಾಲೆ ಪಕ್ಕದ ಜಮೀನಿಗೆ ಬಿಟ್ಟು ಬಿಡಬೇಕು. ಏನಪ್ಪ, ಎಷ್ಟು ದಿನ ಅಂತ ತೋಟ ತಲೆಗೆ ಕಟ್ಟುಕೋತೀರಿ? ಇನ್ನು ಮೇಲಾದರೂ ನಮ್ಮ ಜೊತೆ ಬೆಂಗಳೂರಿಗೆ ಬನ್ನಿ. ಹೇಗಿದ್ದರೂ ಮುದ್ದಿನ ಮಗಳು ಸೌಜನ್ಯಳು ಕೆಲಸಕ್ಕೆ ತೊಡಗಿದ್ದಾಳೆಲ್ಲ. ಇನ್ನೆಷ್ಟು ದಿನ ಜೀವ ತೆಗಿತೀರಿ ನೀವು? ಕೈ ಕೆಸರಾದರೆ ತಾನೇ ಬಾಯಿ ಮೊಸರಮ್ಮ. ನಮ್ಮ ತೋಟ ಹೇಗಿತ್ತು, ಹೇಗಾಗಿದೆ ಈಗ ನೋಡು. ವನಸಿರಿ ಇದ್ದಂತಿದೆಯಲ್ಲವ? ಹೌದಪ್ಪ, ಅದೇನೋ ನಿಜ. ನಿನ್ನೆ ಬರುವಾಗ ದೊಡ್ಡ ಕೆರೆ ಪಕ್ಕ ಕಣ್ಣು ಹಾಯಿಸಿದೆ. ಸೀತಾ ಅತ್ತೆಯ ಜಮೀನು ಪಾಳು ಬಿದ್ದು ಹೋಗಿದೆ. ಯಾರೂ ನೋಡಿಕೊಳ್ಳದೇನೆ. ಹೊಟ್ಟೆ ಉರಿಯತ್ತೆ. ಮಾಡಬಾರ್ದು ಮಾಡಿದರೆ ಆಗಬಾರ್ದು ಆಗೇ ಆಗತ್ತೆ ಅಂತಾರಲ್ಲ. ಸೀತನ ವಿಷಯ ಯಾಕಮ್ಮ ಶಾರದಾ? ಅದು ಮುಗಿದ ಅಧ್ಯಾಯ. ಸ್ನಾನ ಪೂಜೆ ಮುಗಿಸಿ ತಾಲೂಕು ಆಫೀಸ್ಗೆ ಹೋಗಿ ಬರ್ತೀನಿ. ಹೊಸ ತೆಂಗಿನ ತಳಿ ಬಂದಿದೆಯಂತೆ. ನೀನು ಸ್ನಾನ ಮಾಡಿ ಬಾ, ತಿಂಡಿ ಮಾಡ್ತಿದ್ದಾರೆ ಭಟ್ಟರು. ನಾನು ಸ್ನಾನ ಮಾಡ್ತಾ ಇದ್ದ ಹಾಗೆ ತಂಗಿ ಸೀತಾ ಮತ್ತು ತಾಯಿಯೇ ನೆನಪಾಯಿತು. ಶಾರದಾ ಹೇಳಿದಂತೆ ಮಾಡಬಾರದು ಮಾಡಿದರೆ ಮನಸ್ಸಿನ ರಾಟೆಯನ್ನು 1/4 ಶತಮಾನಕ್ಕೆ ತಿರುಗಿಸಿತ್ತು. ಶಾರದಾ ಬಾಣಂತಿ, 4 ತಿಂಗಳ ಕೂಸು ಅಶೋಕ. ನಾನು ಶಾಲೆಯಿಂದ ಬಂದು ಮನೆಯೊಳಗೆ ಕಾಲಿರಿಸಿದಾಗ ಬಿಗೆಯ ವಾತಾವರಣದ ಅನುಭವ ಆಯಿತು. ಮಡದಿ ಗಾಯತ್ರಿ ಆತಂಕಿತವಾಗಿದ್ದು ಕಂಡು ಪ್ರಶ್ನಾತ್ಮಕವಾಗಿ ಹುಬ್ಬೇರಿಸಿದೆ. ಗಾಯತ್ರಿ ಹೇಳಿದಳು, ಮಧ್ಯಾಹ್ನ ಮೈಸೂರಿನಿಂದ ಅತ್ತೆ ಬಂದರು. ಸೀತಾಳ ಮಗ ಬಂದು ಬಿಟ್ಟು ಹೋದ. ಆರೋಗ್ಯ ಹದಗೆಟ್ಟಿದೆ. ಒಂದೇ ಸಮ ಬಿಕ್ಕಿಳಿಸುತ್ತಿದ್ದಾರೆ. ಬಾಣಂತಿ ಮಗುವಿಗೆ ನಿಮಿಷವೂ ನಿದ್ದೆ ಇಲ್ಲ. ಏನಿವತ್ತು ಇಷ್ಟು ವರ್ಷವಾದ ಮೇಲೆ ಬಂದಿದ್ದಾಳಮ್ಮ? ಅತ್ತೆ ಹಾಸಿಗೆ ಹಿಡಿದಿದ್ದಾರೆ. ಚೆನ್ನಾಗಿದ್ದಷ್ಟು ದಿನ ಆಸ್ತಿ ಪಾಸ್ತಿ ಎಲ್ಲ ಬರೆಸಿಕೊಂಡಿದ್ದಾಯಿತು. ಇನ್ನು ಸೇವೆ ಮಾಡಿಸಿಕೊಳ್ಳೋಕ್ಕೆ ನಾವೇ ಬೇಕೆಲ್ಲ. ಅದಕ್ಕೆ ಮಗಳು ಕಳಿಸ್ಬಿಟ್ಟಿದ್ದಾಳೆ. ಗಾಯತ್ರಿಯ ಕೋಪ ಅನುಚಿತವೇನಲ್ಲ. ವರ್ಷಗಳ ಕೆಳಗೆ ಅಮ್ಮ ಸೊಸೆಯನ್ನು ವಿನಾಕಾರಣ ದೂಷಿಸಿ ರಂಪ ಮಾಡಿ ಮಗಳ ಮನೆಗೆ ಹೋಗುವಾಗ ಮಗಳ ಹತ್ತಿರ ಹೋಗ್ತೀನಿ, ಕಣ್ಮುಚ್ಚೋ ಕಾಲಕ್ಕಾದರೂ ಸ್ವಲ್ಪ ನೆಮ್ಮದಿ ಇರುತ್ತೆ ಎಂದು ಅಲ್ಲಿಗೆ ಹೋದ ಮೇಲೆ ಅಮ್ಮ ಮನೆ ಜಮೀನೆಲ್ಲ ಸೀತಾಳಿಗೆ ಬರೆದಳೆಂದು ತಿಳಿದು ಬಂತು. ಗಾಯತ್ರಿ ಆಗಾಗ್ಗೆ ಅಣಕವಾಡುತ್ತಿದ್ದಳು. ನೀವು ಕೈ ಮೇಲೆ ಕೈ ಕಟ್ಟಿ ಕುಳಿತಿದ್ದರೆ ನಮಗೆ ತೆಂಗಿನ ಚಿಪ್ಪೆ ಗಟ್ಟಿ. ಒಮ್ಮೆ ಹೋಗಿ ನೋಡಿ ತಾಯಿ ಮಗಳು ಏನು ಪಿತೂರಿ ಮಾಡ್ತಿದ್ದಾರೆಂತ. ನಾನು ಯಾವುದಕ್ಕೂ ಸ್ಪಂದಿಸದಿದ್ದದ್ದು ಗಾಯತ್ರಿಯನ್ನು ಮತ್ತಷ್ಟು ಕೆಣಕಿತ್ತು. ನಾನೊಮ್ಮೆ ಮಡದಿಯನ್ನು ಸಮಾಧಾನಪಡಿಸಿದ್ದೆ. ನೋಡು ಗಾಯತ್ರಿ, ನಮ್ಮ ಭಾಗ್ಯದಲ್ಲಿ ಏನು ಬರಬೇಕೋ ಅದನ್ನು ಯಾರೂ ತಪ್ಪಿಸಕ್ಕಾಗಲ್ಲ. ಅಮ್ಮನೇ ಕೈ ಎತ್ತಿ ಕೊಡದಿದ್ದರೆ ನಾನೆಂದೂ ಅವಳಿಂದ ಕಸಿಯೋನಲ್ಲ. ಯಾಕೆ ಮನಸ್ಸು ಹುಳಿ ಮಾಡ್ಕೊಳ್ತಿ? ಮರ್ತುಬಿಡು. ನೀವಂತೂ ಅಲ್ಪತೃಪ್ತರು. ಆದರೆ ಮಗಳು ಶಾರದೆಗೂ ಪಂಗನಾಮವಾಗತ್ತಲ್ಲ. ಉಕ್ಕಿ ಬಂದ ದುಃಖವನ್ನು ನನ್ನಂಥವನ ಮುಂದೆ ತೋರಿಸೋದು ವ್ಯರ್ಥ ಎಂಬಂತೆ ಗಾಯತ್ರಿ ನನ್ನೆದುರಿಂದ ಎದ್ದು ಹೋಗಿದ್ದಳು. ಮತ್ತೆ ಆ ವಿಷಯ ನಾವಿಬ್ಬರೂ ಪ್ರಸ್ತಾಪಿಸಿರಲಿಲ್ಲ. ಆದರೆ ಇಂದು ಏಕಾಏಕಿ ಅಮ್ಮನ ಆಗಮನದಿಂದ ಬೂದಿ ಮುಚ್ಚಿದ್ದ ಕೆಂಡ ಬುಗ್ಗೆಂದಿತು.
ನನಗೆ ಅಂದು ಅನಿಸಿದ್ದು, ಅಮ್ಮ ಮಗಳ ಜೊತೆಯೂ ಜಗಳವಾಡಿಕೊಂಡು ಬಂದಿರಬೇಕೇನೋ, ಇಲ್ಲ ಕೊನೆಗಳಿಗೆಯಲ್ಲಿ ಆಸ್ತಿ ವಿಷಯದಲ್ಲಿ ಬೇರೆಯೇ ನಿರ್ಧಾರಕ್ಕೆ ಬರಬೇಕೆನ್ನಿಸಿರಬೇಕು. ಸ್ವಲ್ಪ ಹೊತ್ತಿನಲ್ಲಿ ಅಮ್ಮನ ಬಿಕ್ಕಳಿಕೆ ಶುರುವಾಯಿತು. ಎದ್ದಿರಬೇಕೆಂದು ಕೋಣೆಯೊಳಗೆ ಹೋದೆ. ಅಮ್ಮ ಸಾಕಷ್ಟು ನಿತ್ರಾಣಲಾಗಿದ್ದಳು. ದೇಹ ಕೃಶವಾಗಿತ್ತು. ನನ್ನನ್ನು ನೋಡಿ ಜೋರಾಗಿ ಅಳತೊಡಗಿದಳು. ಗಂಡ ಸತ್ತ ಮುಂಡೆಯಾಗಬಾರದಪ್ಪ. ಅಮ್ಮನ ಕಿರುಚಾಟ ಗಾಯತ್ರಿ ಮತ್ತು ಶಾರದಳನ್ನು ಅಲ್ಲಿಗೆ ಬರಮಾಡಿಕೊಂಡಿತು. ಸೊಸೆ, ಮೊಮ್ಮಗಳು, ಮರಿಮಗನನ್ನು ನೋಡಿ ಅಮ್ಮ ಮುಂದುವರಿಸಿದಳು. ನಿಮ್ಮಪ್ಪ ನನ್ನ ಬಿಟ್ಟು ನಿಶ್ಚಿಂತೆಯಿಂದ ಕಣ್ಣು ಮುಚ್ಚಿದ್ದಾರೆ. ಕರ್ಮನೆಲ್ಲ ನೀನೇ ಅನುಭವಿಸುವಂತ. ದೇವರೂ ಕರೆಸಿಕೊಳ್ಳಲ್ಲ. ನಿಮಗಾರಗಂತೂ ನಾನು ಬೇಡ. ಯಾಕಮ್ಮ? ನಾನೆಷ್ಟು ನಿನ್ನ ತಡೆದರೂ ಸೀತಾಳ ಮನೆಗೆ ಹೋದೀನಿ. ಯಾಕೆ ನೀನು? ಮಗಳು ಚೆನ್ನಾಗಿ ನೋಡ್ಕೋತಿಲ್ವಾ? ಅಲ್ಲಿ ತೊಂದರೆ ಇದ್ದರೆ ಇಲ್ಲೇ ಇರು. ಇದು ನಿನ್ನ ಮನೆಯಲ್ಲವಾ? ಅಯ್ಯೋ, ಈ ಸೊಸೆ ಕೈಲಿ ಮಾಡಿಸಿಕೊಳ್ಳೋಕ್ಕೆ ನಾನು ಕೇಳ್ಕೊಂಡು ಬಂದಿಲ್ಲ. ಸೀತಾ ಚೆನ್ನಾಗಿಯೇ ನೋಡ್ಕೋತಾಳೆ. ಅಳಿಯಂದೇ ಕಿರುಕುಳ. ಬೆಳಗಾಗೆದ್ದರೆ ನಾನು ಬರೆದುಕೊಟ್ಟಿರೋ ತೋಟದ ಪತ್ರಕ್ಕೆ ನಿಮ್ಮೆಲ್ಲರ ಸಹಿ ಇಲ್ಲ ಅಂತ ರಂಪ ಮಾಡ್ತಿದ್ದಾನೆ ಮಾರಾಯ. ಅಮ್ಮ ಮತ್ತೆ ತಾರ್ಕದಲ್ಲಿ ರೋಧಿಸತೊಡಗಿದಳು. ನಾನು ಅಮ್ಮನ ಸಮಾಧಾನಿಸುವಂತೆ ಕೈಯನ್ನು ಹಿಡಿದು, ನಿನಗೆ ನನ್ನ ಸಹಿ ಬೇಕಾದರೆ ಈಗಲೇ ಕೊಡು, ಯಾಕಳ್ತಿ? ಅಯ್ಯೋ, ನೀನು ಬಂಗಾರನಪ್ಪ, ಹಾಕೇ ಹಾಕ್ತಿ. ಆದರೆ ನಿನ್ನ ಮಗಳು ಹಾಕಬೇಕಲ್ಲ. ಇಲ್ಲದಿದ್ದರೆ ಪಿತ್ರಾಜಿತ ಆಸ್ತಿಗೆ ಯಾರ್ದಾರು ತಕರಾರು ಬರುತ್ತೆ ಮುಂದೆ. ನೋಡಮ್ಮ, ನೀನೇ ಕೈಯಾರೆ ಕೊಡದಿದ್ದ ಮೇಲೆ ನನ್ನ ಮಗಳು, ಅವಳ ಮಕ್ಕಳು ಎಂದೂ ಅದಕ್ಕೆ ಆಸೆ ಪಡಲ್ಲ. ಪತ್ರ ಇದ್ದರೆ ಕೊಡು, ಈಗಲೇ ಸಹಿ ಮಾಡ್ತೀವಿ. ಅಮ್ಮ ತಯಾರಾಗಿ ತಂದಿದ್ದಳು. ಪತ್ರ, ಲೇಖನಿಯನ್ನು ತನ್ನ ದಿಂಬಿನಡಿಯಿಂದ ತೆಗೆದು ನಮ್ಮ ಮುಂದಿಟ್ಟಳು. ಅಬ್ಬೂರಿನಲ್ಲಿದ್ದ 6 ಎಕರೆ ತೋಟ, ಅದರಲ್ಲಿದ್ದ 10 ಚದರದ ಮನೆಯನ್ನು ತಂಗಿ ಸೀತಾಳಿಗೆ ಬರೆದಿದ್ದ ಪತ್ರವದು. ನಾನು ಸಹಿ ಮಾಡಿ ಶಾರದಾಳಿಗೆ ನೀಡಿದೆ. ಜುಗುಪ್ಸೆಯಿಂದ, ನಮ್ಮಪ್ಪನಿಗೆ ಬೇಡವಾದ್ದು ನನಗ್ಯಾಕೆ ಎಂದು ತನ್ನ ಸಹಿ ಮಾಡಿ ಹಿಂತಿರುಗಿಸಿದಳು. ಗಾಯತ್ರಿ ನಿರ್ಭಾವದಿಂದ ಮೂಕ ಪ್ರೇಕ್ಷಕಿಯಾಗಿದ್ದಳು. ನಾನು ಪತ್ರ ಹಿಂದಿರುಗಿಸಲು ಹೋದಾಗ ಅಮ್ಮ, ಅಯ್ಯೋ, ಶಾರದಾ ಮಾತ್ರ ಹಾಕಿದರೆ ಏನಾಯ್ತಪ್ಪ, ಅವಳ ಮಗನೂ ಇದ್ದಾನೆಲ್ಲ. ಈಗ ಶಾರದಳದು ದುಃಖ ಕಟ್ಟೆ ಒಡೆಯಿತು. ಏನಜ್ಜಿ, ಹಾಲು ಕುಡಿಯೋ ಮಗುನ ಸಹಿ ಕೇಳ್ತಿರಲ್ಲ, ಏನಾಗಿದೆ ನಿಮಗೆ? ಕಾನೂನು ದೊಡ್ಡದಮ್ಮ, ಚಿಕ್ಕವರು ದೊಡ್ಡವರು ಅಂತ ನೋಡತ್ತಾ? ಅವನ ಹೆಬ್ಬೆಟ್ಟು ಒತ್ತಿಸು, ಇಲ್ಲದಿದ್ದರೆ ಈ ಪತ್ರಕ್ಕೆ 3 ಕಾಸು ಕಿಮ್ಮತ್ತಿಲ್ಲ. ಸಿಟ್ಟು ರೋಷದಲ್ಲಿದ್ದ ಗಾಯತ್ರಿಯನ್ನು ಮಗಳು ಸಮಾಧಾನಪಡಿಸಿ ಮಗುವಿನ ಹೆಬ್ಬೆಟ್ಟೊತ್ತಿಸಿ ಕೊಡೋವರೆಗೂ ಅಮ್ಮನ ರೋದನ ನಿಲ್ಲಲಿಲ್ಲ. ಮರುದಿನ ಸೀತಾಳಮ್ಮ ಮಗ ಬಂದು ಅಮ್ಮನ ಕರೆದೊಯ್ದ. ಅವತ್ತಿಗೆ ಅಪ್ಪನ ಆಸ್ತಿಯ ಋಣ ಮುಗಿದಿತ್ತು. ಮುಂದಿನ ಸಲ ನೋಡಿದ್ದು ಅಮ್ಮನ ಮೃತದೇಹವನ್ನು ಸೀತಾಳ ಮನೆ ಜಗಲಿಯ ಮೇಲೆ. ಮಗಳ ಮನೆಯಲ್ಲಿ ಸುಖ ಪಡ್ತೀನಿ ಅಂತ ಹೋಗಿದ್ದವಳು ತುಂಬ ಹಿಂಸೆ ಅನುಭವಿಸಿ ನಿರ್ಲಕ್ಷ್ಯದಿಂದ ನರಳಿದಳೆಂದು ತಿಳಿದು ಬಂತು. ಹಂಡಿಯ ನೀರಷ್ಟು ಖಾಲಿಯಾಗಿದ್ದು ಸ್ನಾನ ಮಾಡುತ್ತಿದ್ದವನನ್ನು ವಾಸ್ತವಕ್ಕೆ ಎಳೆತಂದಿತ್ತು. ನಾನು ಚನ್ನಪಟ್ಟಣದ ತಾಲೂಕು ಕಚೇರಿಯಿಂದ ಮನೆಗೆ ಬಂದಾಗ ಭಟ್ಟರು ಊಟಕ್ಕೆ ತಯಾರಿ ನಡೆಸಿದ್ದರು. ಶಾರದಾಳ ಪ್ರಿಯವಾದ ಬೆಂಡೆಕಾಯಿ ಗೊಜ್ಜು, ಹೀರೆಕಾಯಿ ಬೋಂಡ ಮಾಡಿದ್ದರು. ನೀನು ಬಂದು ವರ್ಷಗಳೇ ಆಯಿತು ಶಾರದಾ. ಯಾವಾಗಲೂ ಕುಲಪುತ್ರನ ಜೊತೆ ಕುದುರೆ ಮೇಲೆ ಬರ್ತಿ. ಹೇಗಿದೆ ಅಶೋಕನ ವ್ಯವಹಾರ? ಈಗ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಗಳಿಗಿಂತ ಜಮೀನು ವ್ಯವಹಾರದಲ್ಲಿ ತಲೆ ಹಾಕಿದ್ದಾನಪ್ಪ ಅವನು. ಇಂಜಿನಿಯರ್ನಾಗಿ ಈ ಉಸಾಬರಿ ಯಾಕಂತೆ ಎಷ್ಟು ಹೇಳಿದರೂ ಕೇಳಲ್ಲ. ಅದರಲ್ಲೇ ಹೆಚ್ಚಿಗೆ ಲಾಭವಂತೆ. ಬೆಂಗಳೂರು ಸುತ್ತಮುತ್ತ ಎಲ್ಲ ತಿರುಗಾಡ್ತಿರ್ತಾನೆ. ಶಾರದಾ, ಅದರೆಲ್ಲ ಅವ್ಯವಹಾರಗಳೇ ಹೆಚ್ಚಮ್ಮ. ಅದು ನಮ್ಮಂಥವರಿಗಲ್ಲ. ಎಲ್ಲಾದರೂ ಸರಿಯಾದ ಕಡೆ ಕಂಪನಿಯಲ್ಲಿ ನೌಕರಿ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹೌದಪ್ಪ, ನಾನು ಹೇಳ್ತಾನೇ ಇರ್ತೀನಿ. ನೀವೊಮ್ಮೆ ಸರಿಯಾಗಿ ಬುದ್ಧಿ ಹೇಳಿಯಪ್ಪ. ನಿಮ್ಮ ಅಳಿಯಂದರಂತೂ ಸರಿ, ಅವರ ಕೆಲಸದಲ್ಲಿ ಅವರು ಇನ್ಯಾರದ ವಿಷಯಕ್ಕೂ ತಲೆ ಹಾಕಲ್ಲ. ಶಾರದಾ, ಅವನಿಗೂ 27 ಆಗತ್ತೆ. ಅಶೋಕಂಗೆ ಮದುವೆಗೆ ಹೆಣ್ಣೇನಾದರೂ ನೋಡಿದ್ಯಾ? ಅದೇ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆಪ್ಪ. ಕೆಲವು ಸಂಬಂಧಗಳು ಬರ್ತಿವೆ. ಮನೆಯಲ್ಲೇ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ತುಪ್ಪಕ್ಕೆ ಅಲೆದಾಡಿದರು ಅಂತ್ಯಾಕೆ ಅಲ್ವಾ ಎಂದು ನನ್ನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು. ಇದು ಸಾಕಷ್ಟು ಅನಿರೀಕ್ಷಿತ ಪ್ರಶ್ನೆಯಾಗಿತ್ತು ನನಗೆ.
ನಾನು ಪ್ರತಿಕ್ರಿಯಿಸದಿದ್ದುದನ್ನು ಕಂಡು ಶಾರದಾ ಮುಂದುವರೆದು, ಸೌಜನ್ಯನನ್ನೇ ಯಾಕೆ ತಂದುಕೊಳ್ಳಬಾರದು ಅಶೋಕನಿಗೆ? ಇಬ್ಬರ ಜೋಡಿ ಹೇಳಿ ಮಾಡಿಸಿದಂತಾಗಿದೆ. ನಾನು ನಿಜಕ್ಕೂ ನಿರುತ್ತರನಾಗಿದ್ದೆ ಮಗಳ ಈ ಪ್ರಸ್ತಾಪಕ್ಕೆ. ನನ್ನ ಮೌನ ಕಂಡು ಶಾರದಾ, ಯಾಕಪ್ಪ, ನಿಮ್ಮ ಮೆಚ್ಚಿನ ಮಗಳಿಗೆ ಅಶೋಕ ಸರಿದೂಗಲ್ವಾ? ಹೊರಗಡೆ ಅಂಗಳದಲ್ಲಿ ಶಾರದಕ್ಕ ಇದ್ದಾರಾ ಎಂದು ಯಾರೋ ಕೇಳಿಕೊಂಡು ಬಂದರು. ಭಟ್ಟರು ಹೊರ ಹೋಗಿ ಅವರನ್ನು ವಿಚಾರಿಸಿ ಕಳುಹಿಸಿದರು. ಶಾರದಾ ನನ್ನ ಉತ್ತರಕ್ಕೆ ಕಾಯುತ್ತಿದ್ದಂದಿತ್ತು. ಮುಂದಿನ ಸಲ ಸೌಜನ್ಯ ಬಂದಾಗ ವಿಚಾರ ಮಾಡ್ತೀನಮ್ಮ ಎಂದು ಕೈ ತೊಳೆಯಲಿದ್ದೆ. ತನ್ನ ಪ್ರಸ್ತಾಪಕ್ಕೆ ನಾನು ಉತ್ಸಾಹ ತೋರದಿದ್ದದ್ದು ಶಾರದಳಿಗೆ ಅಸಮಾಧಾನವಾಯಿತು. ಸಂಜೆಯ ಬಸ್ಸಿಗೆ ಬೆಂಗಳೂರಿಗೆ ಹೊರಟಿದಳು. ಸಂಜೆಯು ಎಂದಿನ ತೋಟದ ಚಟುವಟಿಕೆಯಲ್ಲಿ ತೊಡಗಿದ್ದೆ. ವಿಶಾಲವಾದ 10 ಎಕರೆ ತೋಟ. ಎಳೆ ಮಕ್ಕಳನ್ನು ನೋಡಿಕೊಂಡಂತೆ ನಿಗಾ ಕೊಡಬೇಕು. ರಾತ್ರಿ ಭಟ್ಟರು ತಮ್ಮೆಲ್ಲ ದಿನಚರಿ ಮುಗಿಸಿ ಟಿವಿ ಮುಂದೆ ನನ್ನ ಜೊತೆಯಾಗಿ ಕೂಡುವ ಕ್ರಮ ನಮ್ಮದು. ಪೌರಾಣಿಕ ಚಿತ್ರವಿದ್ದರೆ ಅವಶ್ಯವಾಗಿ ನೋಡುತ್ತಿದ್ದೆವು. ಆಗ ಜ್ಞಾಪಕಕ್ಕೆ ಬಂತು, ಭಟ್ರೆ, ಬೆಳಗ್ಗೆ ಯಾರೋ ಬಂದಿದ್ದರು. ಯಾರವರು? ಶಾರದವ್ವ ವೆಂಕಟಪ್ಪನಿಗೆ ಏನೋ ಕೆಲಸ ಹೇಳಿರಬೇಕು ರಾಯರೇ. ಬಂದಿದ್ದ. ಒಂದು ಲಕೋಟೆ ಕೊಟ್ಟು ಹೋಗಿದ್ದ. ಅದನ್ನು ಶಾರದವ್ವಗೆ ಕೊಟ್ಟೆ, ತಗೊಂಡು ಹೋಗಿದ್ದಾರೆ. ಏನಂತೆ ವಿಷಯ ಭಟ್ರೆ? ಗೊತ್ತಿಲ್ಲ ರಾಯರೇ. ಏನೋ ಜಮೀನು ಪಾಣಿ ಗೀಣಿ ಇರಬೇಕು. ವೆಂಕಟಪ್ಪಂದು ಅದೇ ಕೆಲಸ ತಾನೆ. ಶಾರದಾ, ಜಮೀನು ಕಾಗದದ ವಿಷಯ ಏನಿದು? ಯಾಕೋ ಅರ್ಥವಾಗಲಿಲ್ಲ. ತಾಳಮೇಳವಾಗುತ್ತಿಲ್ಲವೆಲ್ಲ. ಶಾರದಾ ಬಂದು ಹೋಗಿ ಸುಮಾರು 1 ವಾರವಾಗಿತ್ತು. ನಾನು ಬೆಳಗ್ಗೆ ಎಂದಿನಂತೆ ತೋಟದ ವೀಕ್ಷಣೆಗೆ ಹೊರಟಾಗ ರಾತ್ರಿ ಬಂದಿದ್ದ ಸೌಜನ್ಯ ಲಘು ಬಗೆಯಿಂದ ತನ್ನ ಕೋಣೆಯಿಂದ ಓಡಿ ಬಂದು ನನ್ನ ಜೊತೆಗೂಡಲು ಹೊರಟಳು. ಯಾಕಮ್ಮ ಪುಟ್ಟಿ, ವಿಶ್ರಾಂತಿ ತಗೋಬಾರ್ದಾ? ಪ್ರಯಾಣ ಮಾಡಿ ಬಂದಿದ್ದಿ, ಮಲಗಿದ್ದು ತಡವಾಗಿತ್ತಲ್ಲ. ಏನಪ್ಪ, ಮೈಸೂರಿಂದ ಚನ್ನಪಟ್ಟಣನೂ ಪ್ರಯಾಣವೇ? ತರಬೇತಿ ಹೇಗೆ ನಡೀತಿದೆ ಅಲ್ಲಿ? ಇನ್ಫೋಸಿಸ್ ತರಬೇತಿ ತುಂಬ ಪ್ರಯೋಜನಕಾರಿ ಹಾಗೂ ಸ್ಟ್ರಿಕ್ಟ್ ಅಂತೆ. ಹೌದಪ್ಪ, ತುಂಬ ಸ್ಟ್ರಿಕ್ಟು. ಅಳ್ಳಾಡೋಕ್ಕೆ ಬಿಡಲ್ಲ, ಹಿಡಿದಿಟ್ಟಿರ್ತಾರೆ ಎಂದು ತನ್ನ ತರಬೇತಿಯ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ನೀಡುತ್ತಿದ್ದ ಮಗಳ ಬಗ್ಗೆ ಹೆಮ್ಮೆಯಾಯಿತು. ಅಲ್ಪ ಸಮಯದಲ್ಲಿ ಮೂಡಿದ್ದ ಆತ್ಮವಿಶ್ವಾಸ ನನಗೆ ಸಂತೃಪ್ತಿ ತಂದಿತ್ತು. ಮಕ್ಕಳು ವಿದ್ಯಾವಂತರಾಗಿ ತಮ್ಮ ಕಾಲ ಮೇಲೆ ನಿಂತಾಗ ಸಿಗುವ ಆತ್ಮತೃಪ್ತಿ ಬೇರೆ ಯಾವುದೇ ವೈಯಕ್ತಿಕ ಸಾಧನೆಯಲ್ಲಿ ಬರುವುದಿಲ್ಲ. ಸೌಜನ್ಯ ತೋಟದ ಪ್ರತಿಯೊಂದು ಮರಗಿಡಗಳ ಬೆಳವಣಿಗೆ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಅದು ಅವಳಿಗೆ ಚಿಕ್ಕಂದಿನಿಂದ ಸ್ವಾಭಾವಿಕವಾಗಿ ಬಂದದ್ದು. ಯಾವುದಾದರೂ ಮರಕ್ಕೆ ಏನಾದರೂ ಸೋಂಕು ರೋಗದ ಮುನ್ಸೂಚನೆಯನ್ನು ಬಹು ಸೂಕ್ಷ್ಮವಾಗಿ ಪರಿಶೀಲಿಸಿ ಸಮರ್ಪಕವಾದ ಮುನ್ನೆಚ್ಚರಿಕೆ ವಹಿಸುವ ನಿಪುಣತೆ ಇತ್ತು ಅವಳಲ್ಲಿ. ನನ್ನ ವೃದ್ಧ ಕಣ್ಣುಗಳು ಕಾಣದಿದ್ದ ಲೋಪದೋಷಗಳು ಅವಳ ಯುವ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಾಗುತ್ತಿರಲಿಲ್ಲ. ತೋಟದ ಮಧ್ಯಭಾಗದಲ್ಲಿರುವ ದೊಡ್ಡ ಹುಣಸೆ ಮರದ ಬುಡಕ್ಕೆ ಬಂದಾಗ ಸೌಜನ್ಯ ಕೊಂಬೆಯೊಂದಕ್ಕೆ ಜೋತು ಬಿದ್ದಿದ್ದ ಹಗ್ಗ ಮತ್ತು ಚಕ್ರದ ಟೈರಿನ ತನ್ನ ಪ್ರಿಯವಾದ ಜೋಕಾಲಿಯಲ್ಲಿ ಕುಳಿತಳು. ಇದು ಸುಮಾರು 20 ವರ್ಷಗಳ ಹಿಂದೆ ಹಾಕಿದ್ದ ಜೋಕಾಲಿ. ಪುಟ್ಟಿಯ ಬಾಲ್ಯದಲ್ಲಿ ಅವಳು ಚಿಕ್ಕವಳಿದ್ದಾಗ ನಾನು ಇಲ್ಲ ಗಾಯತ್ರಿ ತೊಡೆಯ ಮೇಲೆ ಕೂಡಿಸಿಕೊಂಡು ಅವಳನ್ನು ಆಡಿಸುತ್ತಿದ್ದೆವು. ನಾನು ಅಲ್ಲೇ ಮರದ ದಿಮ್ಮಿಯೊಂದರ ಮೇಲೆ ಕೂತು ಮಗಳು ತೂಗಾಟದ ಆನಂದವನ್ನು ಅನುಭವಿಸುವುದನ್ನು ನೋಡಿ ಸಂತೋಷಿಸುತ್ತಿದ್ದೆ. ಮಗಳು ಸ್ವಲ್ಪ ಕೃಶಳಾಗಿದ್ದಾಳೆಂದೆನಿಸಿತು. ಮಧ್ಯಮ ಎತ್ತರ, ಸಾಧಾರಣ ಬಿಳುಪು, ಗುಂಡು ಮುಖ, ಅಗಲ ಭರವಸೆ ಸೂಸುವ ಕಣ್ಣುಗಳು, ಗುಂಗರು ಕೂದಲಿನ ಒಡತಿ ಸೌಜನ್ಯ. ಸಾಮಾನ್ಯ ಉಡುಗೆ ತೊಡುಗೆಯಲ್ಲೂ ಆಕರ್ಷಕವೆನಿಸುವ ನವಯುವತಿ. ಗಾಯತ್ರಿಯನ್ನಗಲಿದ ಮೇಲೆ ಚೇಷ್ಟೆ ಕಿತಾಪತಿಯ ಮಗಳು ಬಹಳಷ್ಟು ಸೌಮ್ಯವಾಗಿದ್ದಳು. ತನ್ನ ಹೆಸರಿಗೆ ಅನ್ವಯಿಸುವಂಥ ಸೌಜನ್ಯಪೂರ್ಣ ನಡತೆಯಿಂದ ತೋಟದ ಕೆಲಸಗಾರರು,
ಓದಿದ ಶಾಲೆ ಕಾಲೇಜುಗಳಲ್ಲಿ ವಿಶ್ವಾಸಕ್ಕೆ ಪಾತ್ರಳಾಗಿದ್ದಳು. ಗಾಯತ್ರಿಯ ನಗಲಿದ ಮೇಲೆ ನನ್ನ ಜೀವನೋದ್ದೇಶಕ್ಕೆ ಪ್ರಬಲ ಕೇಂದ್ರ ಬಿಂದುವಾಗಿದ್ದಳು. ತೂಗುತ್ತಿದ್ದವಳು ಯಾವಾಗ ಬಂದು ನನ್ನ ಕಾಲ ಬಳಿ ಕುಳಿತಳೋ ಗಮನಕ್ಕೆ ಬಂದಿರಲಿಲ್ಲ. ನನ್ನ ಮಂಡಿಗಳ ಮೇಲೆ ತನ್ನ ತಲೆಯಿಟ್ಟು ಒರಗಿದಾಗಲೇ ನನಗರಿವಾದದ್ದು ಉಕ್ಕಿ ಬಂದ ವಾತ್ಸಲ್ಯದಿಂದ ಮಗಳ ತಲೆಗೂದಲನ್ನು ಮೃದುವಾಗಿ ನೇವರಿಸಿದೆ. ಏನೋ ಆತಂಕದಲ್ಲಿ ಸಿಲುಕಿದಾಗ, ಹಲವಾರು ಬಾರಿ ಶಾಲೆಯಲ್ಲಿದ್ದಾಗ ಬಿಡಿಸಲಾಗದ ಗಣಿತ ಪ್ರಶ್ನೆಗಳಿಂದ ಬೇಸತ್ತಾಗ ಈ ರೀತಿ ಬಂದು ಕೂಡುವುದು ರೂಢಿ ಮಾಡಿಕೊಂಡಿದ್ದಳು. ಅಪ್ಪ, ನಿಮ್ಮನ್ನು ಬಿಟ್ಟಿರೋದು ತುಂಬ ಕಷ್ಟವಾಗ್ತಿದೆ. ನೀವೊಬ್ಬರೇ ಹೇಗಿರ್ತೀರೋ ಅನ್ನೋ ಯೋಚನೆ ಬರುತ್ತೆ. ಹಾಗೆಂದರೆ ಹೇಗೆ ಪುಟ್ಟಿ? ಮಗಳು ಎಂದಿದ್ದರೂ ಬೇರೆ ಮನೆ ಹೋಗಿ ಬೆಳಗಬೇಕಲ್ವೇ? ನಾನಂತೂ ಮದುವೆನೇ ಆಗಲ್ಲಪ್ಪ. ಎಲ್ಲ ಹೆಣ್ಣಮಕ್ಕಳು ಹೀಗೆ ಹೇಳೋದು. ಕನಸಿನ ರಾಜಕುಮಾರ ಬಂದರೆ ಪುರ್ರಂತ ಹಾರಿ ಹೋಗೋದು. ಶಾರದಳು ಹೀಗೆ ಹೇಳಿದ್ದಳು. ಈಗ ನೋಡು. ಇಲ್ಲಪ್ಪ, ನಿಮ್ಮನ್ನು ಒಂಟಿ ಮಾಡಿ ಖಂಡಿತ ಸಾಧ್ಯವಿಲ್ಲ. ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಬೆಳೆಸಿರೋರು. ನಿಮ್ಮನ್ನು ನಿಸ್ಸಹಾಯಕರಾಗಿ ಮಾಡೋಕ ಆಗತ್ತಾ? ಇನ್ಫೋಸಿಸ್ಗೆ ಸೇರೋಕೆ ಮುಂಚೆ ಧರ್ಮಸ್ಥಳಕ್ಕೆ ಹೋಗಿದ್ದೆವಲ್ಲ, ಆಗಲೇ ಮಂಜುನಾಥನಲ್ಲಿ ಬೇಡಿಕೊಂಡಿದ್ದೀನಿ, ನಿಮ್ಮನ್ನು ಅಗಲೋ ಹಾಗೆ ಮಾಡಬೇಡಪ್ಪ ಅಂತ. ಪುಟ್ಟಿ, ನಮ್ಮ ಕಾಲ ಆಗೋಯ್ತು. ಇನ್ನೇನಿದ್ದರೂ ನೀವು ಬಾಳಿ ಬದುಕಬೇಕು. ನಾವು ನಿಮ್ಮನ್ನು ದೊಡ್ಡವರು ಮಾಡಿರೋದು ಕೊನೆಗಾಲದಲ್ಲಿ ನಮ್ಮ ಊರು ಗೋಲಾಗಲಿ ಅಂತಲ್ಲ. ನೀವು ನಿಮ್ಮ ಮಕ್ಕಳು ಮರಿನ ಬೆಳೆಸಿ ವಿದ್ಯಾಬುದ್ಧಿ ಕೊಟ್ಟು ಸಜ್ಜನರನ್ನಾಗಿ ಮಾಡೋದೇ ನನಗೆ ಕೊಡೋ ನಿಜವಾದ ಶ್ರದ್ಧಾಂಜಲಿ. ಅದೇ ಜೀವನ ಚಕ್ರ. ಈಗ ಯಾಕೆ ಯೋಚನೆ ಮಾಡ್ತೀವಿ? ಇನ್ನೊಂದೆರಡು ವರ್ಷ ಕೆಲಸದಲ್ಲಿ ಮನಸ್ಸು ತೊಡಗಿಸಿ ಸಂಪೂರ್ಣ ಪರಿಣಿತಿ ಹೊಂದು. ಅಷ್ಟು ಹೊತ್ತಿಗೆ ದೇವರು ನಿನಗೋಸ್ಕರ ನಿಗದಿ ಮಾಡಿರೋ ಮದುಮಗ ಖಂಡಿತ ಗೋಚರಿಸ್ತಾನೆ. ಅಪ್ಪ, ನಿಮಗೊಂದು ವಿಷಯ ಹೇಳಬೇಕು. ಮೊನ್ನೆ ಅಶೋಕ ಕರೆ ಮಾಡಿದ್ದ. ಅಪರೂಪಕ್ಕೆ ಏಕಾಏಕಿ ಮದುವೆಗೆ ಪ್ರಪೋಸ್ ಮಾಡಿ ನನ್ನ ಕಕ್ಕಾಬಿಕ್ಕಿ ಮಾಡಿಬಿಟ್ಟಪ್ಪ. ನನ್ನಿಂದ ಪ್ರತಿಕ್ರಿಯೆ ನಿರೀಕ್ಷಿಸುತ್ತಿದ್ದಳು. ನನ್ನ ಮೌನ ಕಂಡು ಮುಂದುವರಿದಳು. ನಾನು ತಮಾಷೆ ಮಾಡ್ತಿದ್ದಾನೆ ಅಂದ್ಕೊಂಡೆ ಮೊದಲು, ಆದರೆ ಆಮೇಲೆ ತಿಳಿತು ಅವನು ನಿಜವಾಗಲೂ ಕೇಳ್ತಿದ್ದಾನೆ ಅಂತ. ನನಗೆ ಇರಿಸು ಮುರಿಸು ಮಾಡಿದ್ದಕ್ಕೆ ಸ್ವಲ್ಪ ಖಾರವಾಗೇ ಈಗಲೇ ಮದುವೆ ವಿಚಾರವಿಲ್ಲ ಅಂತ ಮಾತು ಮುಗಿಸಿಬಿಟ್ಟೆ. ಆಮೇಲೆ ಸ್ವಲ್ಪ ಹೆದರಿಕೆ ಆಯಿತು. ಶಾರದಕ್ಕಂಗೆ ಕೋಪ ಏನೋ ಬರಬಹುದೋ ಅಂತ. ಪುಟ್ಟಿ, ನಿನಗೆ ಅಶೋಕನ ಬಗ್ಗೆ ಒಲವಿದೆಯಾ? ಖಂಡಿತ ಇಲ್ಲಪ್ಪ. ನನಗೆಂದೂ ಆ ರೀತಿಯ ಭಾವನೆ ಬಂದಿಲ್ಲ. ಈ ಪ್ರಸ್ತಾಪ ನನ್ನ ಎಲ್ಲಿಲ್ಲದ ಗೊಂದಲಕ್ಕೆ ಸಿಕ್ಕಿಸಿದೆ ಈಗಾಗಲೇ. ಹಾಗಾದರೆ ನೀನು ವಿಷಯ ಮನಸ್ಸಿನಿಂದ ತೆಗೆದುಹಾಕ್ಬಿಡು. ನಿನ್ನ ತರಬೇತಿಯಲ್ಲಿ ಮಗ್ನಳಾಗು. ನನ್ನ ಆಶ್ವಾಸನೆ ಅವಳ ಮುಖದಲ್ಲಿ ಮನೆ ಮಾಡಿದ್ದ ಒತ್ತಡವನ್ನು ಕರಗಿಸಿ ನಿರಾಳತೆಗೆ ಎಡೆ ಕೊಟ್ಟಿತು. ನಾವು ಮನೆಗೆ ತಲುಪುವ ಹೊತ್ತಿಗೆ ಸೌಜನ್ಯಳ ಸೆಲ್ನಲ್ಲಿ ಶಾರದಾಳ ಕರೆ ಟ್ರಿಂಗುಟ್ಟಿತು. ಸೌಜನ್ಯ ತೆಗೆದುಕೊಂಡು ಕೆಲವಾರು ನಿಮಿಷ ಮಾತನಾಡಿ ನನಗೆ ನೀಡಿದಳು. ಹಲೋ ಶಾರದಾ, ಎಲ್ಲ ಸೌಖ್ಯನೇನಮ್ಮ? ಹೌದಪ್ಪ, ಪುಟ್ಟಿ ಬಂದಿದ್ದಾಳೆ ಅಂತ ಗೊತ್ತಾಯಿತು. ನಾನು ಅವತ್ತು ಅವಳನ್ನು ಅಶೋಕನಿಗೆ ತಂದುಕೊಳ್ಳುವ ವಿಷಯ ಹೇಳಿದ್ದೆನಲ್ಲ, ಈಗ ಅವಳ ಹತ್ತಿರ ಮಾತಾಡಿ ಅಂತ ಜ್ಞಾಪಿಸಲು ನಿಮಗೆ ಕರೆ ಮಾಡಿದೆ. ಹೌದಾ ಶಾರದಾ? ಈಗೇನು ಅವಸರ? ಇನ್ನೊಂದೆರಡು ವರ್ಷಗಳಾಗಲಿ ಅನ್ನೋ ಅಭಿಪ್ರಾಯ. ಅವಳು ತನ್ನ ಕೆಲಸದ ಸ್ವಲ್ಪವಾದರೂ ಪರಿಣಿತಳಾಗಲಿ. ಲಗ್ನ ಆಮೇಲಾಗ್ಲಪ್ಪ. ನಾವು ಒಂದು ನಿರ್ಧಾರಕ್ಕೆ ಬರೋಣ. ಅವನಿಗೂ ಬೇರೆ ಸಂಬಂಧಗಳು ಬರ್ತಿದೆಯಲ್ಲ, ಉತ್ತರ ಕೊಡೋಕ್ಕೆ ಸರಿ ಹೋಗುತ್ತೆ. ಮಗಳೇ, ನೀನೊಂದು ಕೆಲಸ ಮಾಡು. ಈಗ ಬಂದಿರುವುದರಲ್ಲಿ ಯಾವುದು ಉತ್ತಮವೋ ನೋಡಿ ಲಗ್ನ ನಿಶ್ಚಯ ಮಾಡು. ಯಾಕೆ ಮುಂದೂಡುತ್ತಿ? ಏನಪ್ಪ ಹಾಗಾದರೆ? ನನ್ನ ಮಗ ಅವಳಿಗೆ ಲಾಯಕ್ಕಿಲ್ಲ ಅನ್ನೋ ಹಾಗೆ ಹೇಳ್ತೀರಲ್ಲ? ಹಾಗೆ ಯಾಕೆ ಅಂದ್ಕೊಳ್ತೀಯಮ್ಮ? ಅವನಿಗೇನು ಕಮ್ಮಿ? ಹಾಗಾದರೆ ಪುಟ್ಟಿಗೆ ಏನಾದರೂ ಪ್ರೀತಿ ಪ್ರೇಮದ ಸಮಸ್ಯೆಯೇ? ಪುಟ್ಟಿ ಅಂತ ಅವಳೆಲ್ಲ ಬಿಡಮ್ಮ. ಮತ್ತೇನಪ್ಪ ಅವಳು ಕೆಲ ಕುಳದವಳು ಅಂತ ನೀವೇ ಯೋಚಿಸ್ತಿದ್ದೀರಾ? ನೋಡಮ್ಮ, ಗತಕಾಲನ ಹೆಕ್ಕಿ ತೆಗೆಯೋದ್ರಲ್ಲಿ ಪ್ರಯೋಜನವೇನು? ಮದುವೆಗೆ ಇನ್ನೊಂದೆರಡು ವರ್ಷ ಸಮಯ ಕೊಡೋಣಂತಷ್ಟೇ. ಬೇರೆ ಏನೂ ಉದ್ದೇಶವಿಲ್ಲ. ನೋಡಿಪ್ಪ, ನಿಮ್ಮಗಳ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗ್ತಿಲ್ಲ. ನನಗಿಂತ ಮುದ್ದಿನ ತಬ್ಬಲಿ ಮಗಳ ಹಿತಾಸಕ್ತಿಯೇ ನಿಮಗೆ ಹೆಚ್ಚು ಆದ್ಯತೆ ಎನಿಸುತ್ತಿದೆ ನನಗೆ. ಆದರೆ ಅವಳನ್ನು ಬೇರೆ ಕಡೆಗೆ ಕೊಟ್ಟರೆ
ನೀವು ಬೆವರು ಸುರಿಸಿ ಮಾಡಿದ ತೋಟ ಆಸ್ತಿಯಲ್ಲಿ ನನಗೆ ಸೂಜಿ ಮುನಿಯಷ್ಟು ಸಿಗಲ್ಲ. ಮೊದಲೊಮ್ಮೆ ಪಿತ್ರಾರ್ಜಿತ ಆಸ್ತಿಗೆ ಎಳ್ಳು ನೀರು ಬಿಟ್ಟು ನೀವು ಸಹಿ ಮಾಡಿದ್ದಲ್ಲದೆ ನನ್ನ ಕೈಲೂ ಹಾಕಿಸಿ ಪಂಗನಾಮ ಹಾಕಿದಿರಿ. ಅದನ್ನು ಸ್ವಲ್ಪವಾದರೂ ಸುಧಾರಿಸುವ ಅವಕಾಶ ಈಗಿದೆ. ಅದನ್ನು ತಪ್ಪಿಸುತ್ತಿದ್ದೀರಿ. ಈಗ ನೀವೇ ಯೋಚಿಸಿ ಎಂದು ಕೋಪದಿಂದ ಫೋನಿಟ್ಟಳು ಶಾರದಾ. ಇಷ್ಟು ವರ್ಷ ನಾನು ನೋಡಿರದಿದ್ದ ಮಗಳನ್ನು ಇಂದು ಕಾಣುತ್ತಿದ್ದೇನೆಯೇ ಎಂಬ ಪ್ರಬಲ ಶಂಕೆ ಉದ್ಭವಿಸಿತು. ಈ ಸಂಬಂಧದ ಪ್ರಸ್ತಾಪ ಕೇವಲ ಜಮೀನು ಆಸ್ತಿಯನ್ನು ಪಡೆಯುವ ಉದ್ದೇಶವಾಗಿದೆ ಎಂದು ಈಗ ಅರಿವಾಯಿತು. ನನಗ್ಯಾಕೆ ಮೊದಲೇ ಹೊಳೆಯಲಿಲ್ಲ? ನಾನು ವ್ಯವಹಾರದ ಒಳಮರ್ಮವನ್ನು ಅರಿಯುವುದರಲ್ಲಿ ಅಸಮರ್ಥನಾಗಿದ್ದೇನೇನು? ಮಗಳ ಈ ರೀತಿಯ ಒತ್ತಾಯಕ್ಕೆ ಬೇರೇನೋ ಒತ್ತಡವಿರಬಹುದೇ? ಮನಸ್ಸು ದಶಕಗಳ ಹಿಂದಕ್ಕೋಡಿತು. ನಾನು ನನ್ನ ಸೇವಾ ವೃತ್ತಿಯ ಅಂತಿಮ ಘಟ್ಟದಲ್ಲಿದ್ದೆ. ಇಲ್ಲಿಗೆ ಸ್ವಲ್ಪ ದೂರದ ನಾಗಾವರದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯನಾಗಿದ್ದೆ. ನನ್ನ ಬಾಲ್ಯ ಕಳೆದ ಸ್ಥಳಕ್ಕೆ ಬಂದದ್ದು ನನ್ನ ಮನಸ್ಸಿಗೆ ಮುದ ನೀಡಿತ್ತು. ಭಾನುವಾರ ರಜೆಯ ದಿನ ಬೆಳಗ್ಗೆ ವೃದ್ಧ ಶಾಮಣ್ಣನವರು ಬಂದರು. ಜೊತೆಯಲ್ಲಿ ಬಂದಿದ್ದ ಆಳು ಮೆಜಂತಾ ಬಣ್ಣದ ಫ್ರಾಕ್ ಧರಿಸಿದ್ದ ಅವರ ಮೊಮ್ಮಗಳನ್ನು ಎತ್ತಿಕೊಂಡು ಬಂದಿದ್ದ. ಶಾಮಣ್ಣನವರು ತಮ್ಮ ಊರುಗೋಲನ್ನು ಒರಗಿಸಿ ನಾನು ನೀಡಿದ ಕುರ್ಜಿಯೊಂದರಲ್ಲಿ ಕುಳಿತರು. ನೀವು ಕರೆ ಕಳುಹಿಸಿದ್ದರೆ ನಾನೇ ಬರ್ತಿದ್ದೇನಲ್ಲ ರಾಯರೇ, ನಿಮ್ಮ ತೋಟದ ಮನೆಗೆ ಎಂದೆ. ಇಲ್ಲ ರಂಗಣ್ಣ, ನಿನ್ನ ಮತ್ತು ನಿಮ್ಮಾಕೆನ ಒಟ್ಟಿಗೆ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡೇ ಬಂದೆ. ಒಳಗಿನಿಂದ ಒದ್ದೆ ಕೈಗಳನ್ನು ತನ್ನ ಸೆರಿಗೆ ನಂಚಿಗೆ ಒರೆಸಿಕೊಳ್ಳುತ್ತಾ ಗಾಯತ್ರಿ ಪಡಸಾಲೆಗೆ ಬಂದು ಗೋಡೆಗೊರಗಿ ನಿಂತಳು. ನೋಡಮ್ಮ ಗಾಯತ್ರಮ್ಮ, ನಮ್ಮ ಮನೆ ಪರಿಸ್ಥಿತಿ ಹಳ್ಳಿಗೆಲ್ಲ ಗೊತ್ತಿದೆ. ಈ ಸಾಯೋ ಕಾಲಕ್ಕೆ ನನಗೆಂಥ ಶಿಕ್ಷೆ ನೀಡಿದ್ದಾನೆ ದೇವರು. ನಡು ವಯಸ್ಸಿನ ಮಗ ಸೊಸೆನ ಅಪಘಾತದ ನೆವದಲ್ಲಿ ನನ್ನಿಂದ ಕಸಿದುಕೊಂಡು ಬಿಟ್ಟ. ಎದೆ ಹಾಲು ಕುಡಿತಿದ್ದ ಈ ಕಂದಮ್ಮನ್ನು ನನ್ನ ಜೋಳಿಗೆಯಲ್ಲಿ ಹಾಕಿದ್ದಾನೆ. ಈಗ ಈ ಕೂಸಿನ ಜವಾಬ್ದಾರಿ ಬೇರೆ ನನ್ನ ಈ ಸೂತ ಹೆಗಲಿಗೆ. ನಾನೇ ಎಷ್ಟೋ ದಿನದ ಅತಿಥಿ ಅಂತ ತಿಳಿದಿಲ್ಲ. ಈಗ ಈ ಮಗುವಿನದೇ ಚಿಂತೆಯಾಗಿದೆ. ಶಾಮಣ್ಣನವರ ಮಾತು ಕುಂಠಿತವಾಗಿ ಕಂಠ ಗದ್ಗದವಾಯಿತು. ಅದೇ ಸಮಯಕ್ಕೆ ತಪ್ಪು ಹೆಜ್ಜೆ ಇಡುತ್ತಾ ಮಗು ಗಾಯತ್ರಿಯ ಕಾಲುಗಳನ್ನು ಕಟ್ಟಿತು. ಕರುಣೆಯಿಂದ ಎತ್ತಿಕೊಂಡ ಗಾಯತ್ರಿಯನ್ನು ಕಂಡು ಮೋಹಕ ಮುಗುಳ್ನಗೆ ಬೀರಿತು. ನನಗೆ ಅವರನ್ನು ಹೇಗೆ ಸಮಾಧಾನಿಸುವುದು ತಿಳಿಯಲಿಲ್ಲ. ರಾಯರೇ, ದೇವರು ಏನಾದರೂ ಒಂದು ದಾರಿ ತೋರಿಸ್ತಾನೆ, ನೀವ್ಯಾಕೆ ದುಃಖ ಪಡ್ತೀರಿ? ರಂಗಣ್ಣ, ನಿನ್ನಂಥ ನಿಯತ್ತಿನ ವ್ಯಕ್ತಿ ಇಲ್ಲಿಗೆ ವರ್ಗವಾಗಿ ಬಂದಾಗಲೇ ತೋರಿಸಿಬಿಟ್ಟ ದೇವರು ನನಗೋಸ್ಕರನೇ ನಿನ್ನ ಇಲ್ಲಿಗೆ ಕಳುಹಿಸಿದ್ದೇನೆ ಅಂತ. ನಿಧಾನವಾಗಿ ಎದ್ದು ಬಂದು ನನ್ನ ಎರಡೂ ಕೈಗಳನ್ನು ಹಿಡಿದು, ಇದು ನಿನ್ನ ಕಾಲುಗಳು ಅಂತ ತಿಳಿದುಕೋ ರಂಗಣ್ಣ, ಭೇಟಿ ಕೊಡ್ತಿದ್ದೀನಿ. ನನ್ನ ವಂಶದ ಕುಡಿಗೆ ನೀನು ನಿಮ್ಮಾಕೆ ಆಶ್ರಯ ಕೊಟ್ಟು ನಿಮ್ಮ ಮಗಳಾಗಿ ನೋಡ್ಕೊಳ್ಳಿ ಅಂತ ಕೈ ಮುಗಿತೀನಿ. ಅನಿರೀಕ್ಷಿತ ಸನ್ನಿವೇಶಕ್ಕೆ ಹೇಗೆ ಸ್ಪಂದಿಸಬೇಕೋ ತಿಳಿಯಲಿಲ್ಲ ನನಗೆ ಮತ್ತು ಗಾಯತ್ರಿಗೆ. ಗಾಯತ್ರಿಯ ಕಡೆ ನೋಡಿದೆ. ಅವಳೂ ಬೆರಗಾಗಿದ್ದಳು. ಶಾಮಣ್ಣನವರು ಮುಂದುವರೆದು, ನನ್ನ ಮಗ ಬೇರೆ ಜಾತಿಯಲ್ಲಿ ಮದುವೆಯಾಗಿದ್ದ. ತಾಯಿ ಬೇರೆಯೇ ಜಾತಿಯವಳು ಅನ್ನೋದು ಗಮನಿಸದೆ ಕಂದನ ನೀವು ಮಡಿಲಿಗೆ ಹಾಕೋಬೇಕು. ನನ್ನ ಸಮಸ್ತ ಆಸ್ತಿನೂ ನಿಮ್ಮ ಹೆಸರಿಗೆ ಬರೆದು ಬಿಡ್ತೀನಿ. ಹೇಗೆ ಬೇಕಾದರೂ ಅನುಭವಿಸಿ. ನೀವು ನನ್ನ ಕೋರಿಕೆಯನ್ನು ಇಲ್ಲ ಅನ್ನದೇ ಇವತ್ತೋ ನಾಳೆನೋ ದೇವರ ಪಾದ ಸೇರುವವನಿಗೆ ಒಂದು ಭರವಸೆ ನೀಡಿ ಎಂದು ಶಾಮಣ್ಣನವರು ಅವರ ಹಿಡಿತವನ್ನು ಭದ್ರ ಮಾಡಿ ಧ್ವನಿ ಆರ್ಧವಾಯಿತು. ಅನಿಶ್ಚಿತೆಯಿಂದ ಗಾಯತ್ರಿಯ ಕಡೆ ನೋಡಿದಾಗ ಅವಳ ಸೂಕ್ಷ್ಮ ಅನುಮೋದನೆಯ ನೋಟ ನನ್ನನ್ನು ಸಂದಿಗ್ಧತೆಯಿಂದ ಪಾರು ಮಾಡಿತು. ಗಾಯತ್ರಿಯ ಮಡಿಲಲ್ಲಿ ಕೂಸು ಆಗಲಿ ನಿದ್ರಾದೇವಿಯ ವಶವಾಗಿತ್ತು. ಕೈಬಿಡಿ ಶಾಮಣ್ಣವರೇ, ನೀವು ಹಿರಿಯರು, ನನ್ನ ತಂದೆಯ ಸ್ನೇಹಿತರು ಬೇರೆ. ಒಂದು ಮಾತು ಹೇಳಿದರೆ ಸಾಕು, ನಮ್ಮ ಕೈಲಾದ್ದು ಮಾಡೇ ಮಾಡ್ತೀವಿ. ಇನ್ನು ಮೇಲೆ ಈ ಮಗು ನಮ್ಮ ಜವಾಬ್ದಾರಿ. ಆದರೆ ನೀವು ಆಸ್ತಿ ಬರೆಯೋ ಮಾತು ನನಗೆ ಸುತರಾಮ್ ಸರಿ ಬರಲ್ಲ. ಅದು ಮಗು ಹೆಸರಿನಲ್ಲಿರಲಿ. ರಂಗಣ್ಣ, ನೀನು ಹೀಗೇ ಹೇಳ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಮಮ್ಮ ಕೇಳಿದಾಗಲೇ ನಿನಗೆ ಬರಬೇಕಾದ ಆಸ್ತಿ ಬೇಡ ಅಂತ ಸಹಿ ಮಾಡಿದವನು
ನೀನು ಸ್ವಾಭಿಮಾನಿಯಷ್ಟೇ ಅಲ್ಲ, ಜೀವನದ ಮೌಲ್ಯಗಳನ್ನು ತಿಳಿದವನು. ನಾನು ಸ್ವಾರ್ಥಿ ಅಂತಾನೇ ತಿಳ್ಕೊ. ನಿನ್ನ ಸುಪರ್ದಿಯಲ್ಲಿದ್ದರೆ ನನ್ನ ಆಸ್ತಿ ಮೊಮ್ಮಗಳಿಗೆ ಎಂದಾನೊಂದು ದಿನ ತಲುಪತ್ತೆ ಅನ್ನೋ ಭರವಸೆ ಇದೆ. ನನ್ನ ಯಾವ ಸಂಬಂಧಿಕರಿಗೂ ನಾನು ಈ ಜವಾಬ್ದಾರಿ ಕೊಡೋಕ್ಕಾಗಲ್ಲ. ಎಲ್ಲ ಸ್ವಾರ್ಥಿಗಳು. ಮೊದಲು ಇವಳನ್ನು ಬೇರೆ ಜಾತಿಗೆ ಹುಟ್ಟಿದವಳು ಅಂತ ಕೀಳು ಮಾಡ್ತಾರೆ, ಆಮೇಲೆ ತಮ್ಮ ಸ್ವಾರ್ಥ ಸಾಧಿಸಿಕೊಳ್ತಾರೆ ಎಂದರು ಶಾಮಣ್ಣವರು. ಅಂದಿನಿಂದ ಪುಟ್ಟಿ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಳು. ಅವಳ ಹಿತಾಸಕ್ತಿಯೇ ನಮ್ಮ ಜೀವನ ಧ್ಯೇಯವಾಯಿತು. ಅಪ್ಪ, ಊಟಕ್ಕೆ ತಟ್ಟೆ ಹಾಕಿದ್ದೀನಿ, ಬನ್ನಿ ಎಂದು ಸೌಜನ್ಯ ಬಂದು ಕರೆದಾಗ ವಾಸ್ತವಕ್ಕೆ ಮುರುಳಿದೆ. ಸಾಯಂಕಾಲ ವಾಯುವಿಹಾರಕ್ಕೆ ಅಬ್ಬೂರು ಮಠದವರೆಗೂ ಹೊರಟೆ. ಸೌಜನ್ಯ ತನ್ನ ಲ್ಯಾಪ್ಟಾಪಿನಲ್ಲಿ ಮುಳುಗಿದ್ದಳು. ದಾರಿಯಲ್ಲಿ ವೆಂಕಟಪ್ಪ ನನಗೋಸ್ಕರನೇ ಕಾಯುತ್ತಿದ್ದಾನೆ ಎಂದೆನಿಸಿತು. ಏನಪ್ಪ ವಿಶೇಷ ವೆಂಕಟಪ್ಪ? ಏನು ಹೇಳೋದು ಸ್ವಾಮಿಯವರೇ, ನಾನು ಗೋಟಿನಲ್ಲಿ ಸಿಕ್ಕ ಅಡಿಕೆಯಾಗಿದ್ದೇನೆ. ನೀನು ಬಲು ಹುಷಾರಿ ಮನುಷ್ಯಪ್ಪ. ನೀನೇ ಹೀಗೆಂದರೆ ಹೇಗೆ? ರಾಯರೇ, ಮೊನ್ನೆ ಶಾರದಕ್ಕ ಬಂದಿದ್ಲಲ್ಲ, ಆಗ ದೊಡ್ಡಕೆರೆ ಸುತ್ತಮುತ್ತಲು ಕೆಲವು ಸರ್ವೆ ವಿವರಗಳನ್ನು ತರಿಸಿ ತಗೊಂಡು ಹೋದರು. ಈಗ ಎಲ್ಲ ಮಾಲೀಕರಿಗೂ ಬೆಂಗಳೂರು, ಚನ್ನಪಟ್ಟಣದ ಬಿಲ್ಡರ್ಗಳಿಂದ ಫೋನ್ ಬರ್ತಾಯಿದೆ. ಕೆಲವನ್ನು ಜಮೀನು ಮಾರಿ ಅಂತ ಬಲವಂತದ ಬೆದರಿಕೆನೂ ಹಾಕ್ತಿದ್ದಾರೆ. ಜಾಗಗಳೆಲ್ಲ ಈಗ ಹಳದಿ ಪಟ್ಟಿಗೆ ಸೇರೋ ಸಾಧ್ಯತೆ ಇದೆಯಂತೆ. ಅದಕ್ಕೆ ಒಂದಕ್ಕೆ 4 ಬೆಲೆ ಏರೋ ಸಾಧ್ಯತೆ ಇದೆ. ಅದು ಸರಿ ವೆಂಕಟಪ್ಪ, ಮಾರೋದಿದ್ರೆ ಮಾರ್ತಾರೆ, ಇಲ್ಲದಿದ್ದರೆ ಇಲ್ಲ ಅಂತಾರೆ. ಅದರಲ್ಲೇನು ಮಹಾ? ರಾಯರೇ, ಹಾಗಲ್ಲ. ಮಾರೋರನ್ನು ಆರಕ್ಕಾಗಿ ಕೇಳೋದು, ಒಪ್ಪದಿದ್ದರೆ ಬೆದರಿಸುತ್ತಿದ್ದಾರಂತೆ. ಮಾಲೀಕರೆಲ್ಲ ನನ್ನ ತರಾಟೆಗೆ ತೊಗೊಳ್ತಿದ್ದಾರೆ. ನೀನು ಯಾಕೆ ಸರ್ವೆ ನಂಬರ್ಗಳನ್ನು ತೊಗೊಂಡೋಗಿ ಶಾರದಕ್ಕಂಗೆ ಕೊಟ್ಟಿ ಅಂತ. ಬಿಲ್ಡರ್ಗಳಲ್ಲಿ ನಿಮ್ಮ ಶಾರದಕ್ಕನ ಮಗನೂ ಇದ್ದಾನಂತೆ. ಅದಕ್ಕೆ ನಿಮ್ಮ ಕಿವಿ ಮೇಲೆ ಹಾಕೋಣ ಅಂತ ಬಂದೆ ಸ್ವಾಮಿಯವರೇ. ಇದು ನನ್ನನ್ನು ಗೊಂದಲಕ್ಕೀಡು ಮಾಡಿತು. ವೆಂಕಟಪ್ಪ ಮುಂದುವರಿದ. ನೀವು ನೋಡಿದರೆ ಎಂಥ ನಿಯತ್ತಿನ ಮನುಷ್ಯ. ನಿಮಗೆ ಬರಬೇಕಾದ ಆಸ್ತಿಗೆ ಆಸೆ ಪಡದೇ ಇರೋರು. ನಿಮ್ಮ ಮೊಮ್ಮಗ ನೋಡಿದರೆ ಬೇರೆಯವರ ಆಸ್ತಿನ ಕಸಿಯೋದರಲ್ಲಿದ್ದಾನೆ. ನೀವೊಮ್ಮೆ ಆ ಯಪ್ಪಂಗೆ ಸ್ವಲ್ಪ ತಾಕೀತು ಮಾಡಿ ಬುದ್ಧಿ. ಈ ಮಾತು ಕೇಳಿ ಮನಸ್ಸು ಬಹಳ ನೊಂದಿತು. ಮನೆಗೆ ಬಂದು ಅಶೋಕನಿಗೆ ಕರೆ ಮಾಡಿದೆ. ಹಲೋ ತಾತ, ನೋಡು ಅಶೋಕ, ಇಲ್ಲಿ ಹಳ್ಳೀಲಿ ಹೇಳ್ತಿದ್ದಾರೆ, ಬಿಲ್ಡರ್ಗಳು ರೈತರನ್ನ ಜಮೀನು ಮಾರೋಕ್ಕೆ ಒತ್ತಾಯಿಸಿ ಬೆದರಿಸುತ್ತಿದ್ದಾರಂತೆ. ಬೆಂಗಳೂರು, ಚನ್ನಪಟ್ಟಣ ಬಿಲ್ಡರ್ಗಳು. ಅದರಲ್ಲಿ ನಿನ್ನ ಹೆಸರು ಕೇಳಿ ಬರ್ತಿದೆ. ಇದು ನಿಜ ಏನಪ್ಪ? ತಾತ, ಹೆದರಿಕೆ ಬೆದರಿಕೆ ಏನಿಲ್ಲ ತಾತ. ನೀವ್ಯಾಕೆ ಟೆನ್ಷನ್ ತಗೋತೀರಿ? ಇದೆಲ್ಲ ರಿಯಲ್ ಎಸ್ಟೇಟ್ನ ವ್ಯವಹಾರದಲ್ಲಿ ಮಾಮೂಲು. ಯಾರೋ ಮಾಡ್ತಿದ್ದಾರೆ ಅನ್ನೋಕ್ಕೂ ನೀನು ಮಾಡ್ತಿದ್ದಿ ಅಂತ ನಿನ್ನ ಹೆಸರು ಕೇಳಿ ಬರೋಕ್ಕೂ ಬಹಳ ವ್ಯತ್ಯಾಸವಿದೆ ಅಶೋಕ. ಇದರಲ್ಲೆಲ್ಲ ನೀನು ಯಾಕೆ ತಲೆ ಹಾಕ್ತಿ? ಅದೆಲ್ಲ ಬಿಡಿ ತಾತ. ಈಗಿನ ಕಾಲದಲ್ಲಿ ಧೈರ್ಯದಿಂದ ಮುನ್ನುಗ್ಗದಿದ್ದರೆ ಏನೂ ಆಗಲ್ಲ. ಮಾತಾಡೋರು ಮಾತಾಡಲಿ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ವಿಧಾನಸೌಧದವರೆಗೂ ಸಂಪರ್ಕ ಬೆಳೆಸಿದ್ದೀವಿ. ಯಾವ ರಾಜಕೀಯಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನಾನು ಅವನನ್ನು ತಡೆದು ಹೇಳಿದೆ, ಇದೆಲ್ಲ ನಮಗಲ್ಲ ಅಶೋಕ. ಇಂಥ ವ್ಯವಹಾರದಲ್ಲಿ ನೀನು ತೊಡಗಿಸ್ಕೋಬೇಡ. ಸಂಪಾದಿಸೋದು ಮುಖ್ಯ ತಾತ. ಅವ್ಯವಹಾರದ ಡೆಫಿನೇಷನ್, ವ್ಯಾಲ್ಯೂ ಎಲ್ಲ ಬದಲಾಗಿದೆ. ನಿಮ್ಮ ಕಾಲಕ್ಕೂ ನಮ್ಮದಕ್ಕೂ ನೀವು ನಿಮಗೆ ಬರಬೇಕಾದ್ದೇ ಬೇಡ ಅಂತ ಸಹಿ ಮಾಡಿರೋ ಮುಗ್ಧರು. ಅದೆಲ್ಲ ಜಾಗ ಹಳದಿ ಬೆಲ್ಟ್ ಆಗೋದರಲ್ಲಿದೆ. ಕೋಟ್ಯಾಂತರ ಬೆಲೆ ಬಾಳೋದು ನಮ್ಮ ಕೈ ತಪ್ಪಿಸಿದಿರಿ. ಅಮ್ಮ ಸಂಬಂಧ ಕೇಳಿದರೆ ಹಿಂದೆ ಮುಂದೆ ನೋಡದೆ ಕೈ ತಿರುಗಿಸ್ತಿದ್ದೀರಿ. ಪುಟ್ಟಿ ಆಸ್ತಿಯಲ್ಲ, ಯಾರೋ ಬೀದಿಲಿಗೆ ಹೋಗೋಣ ಪಾಲು ಮಾಡೋ ಯೋಚನೆ ಅನಿಸುತ್ತೆ ನಿಮಗೆ.
ನೀವು ಒಪ್ಪಿಗೆ ಕೊಡದಿದ್ದರೆ ಅಮ್ಮನಿಗೆ ಹೇಳಿದ್ದೀನಿ, ಪಿತ್ರಾರ್ಜಿತದಲ್ಲಿ ನಮ್ಮ ಕೈ ತಪ್ಪಿಸಿದ ಆಸ್ತಿಗೆ ಕೇಸ್ ಚಲಾಯಿಸೋಣ ಅಂತ. ಮಗು ಹೆಬ್ಬೆಟ್ಟಿಗೆ ಏನೂ ಮಾನ್ಯತೆ ಇಲ್ಲ ಕಾನೂನಿನಲ್ಲಿ, ಗೊತ್ತಾ ನಿಮಗೆ? ಇನ್ನಿವನಿಗೆ ಬುದ್ಧಿ ಹೇಳೋದು ಮೂರ್ಖತನವೆಂದೆನಿಸಿ ಕರೆಯನ್ನು ಕಡಿತಗೊಳಿಸಿದೆ. ಸಮಯದ ಹರಿವಿನಲ್ಲಿ ಜೀವನ ಮೌಲ್ಯಗಳ ಪರಿಭಾಷೆ ಬದಲಾಗುತ್ತಿರುವ ಅನುಭವವಾಯಿತು. ಆಸ್ತಿಯನ್ನೆಲ್ಲ ಮಗ ಮೋಹದಲ್ಲಿ ಅವಳಿಗೆ ಬರೆಯುವ ಅಮ್ಮನ ನಿರ್ಧಾರ ನನಗೆ ಆಘಾತವಲ್ಲದೆ ಅನ್ಯಾಯವೂ ಆಗಿತ್ತು. ಕೇವಲ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿದ್ದ ನನ್ನ ಆರ್ಥಿಕ ಪರಿಸ್ಥಿತಿ ಹೇಳಿಕೊಳ್ಳುವಂತಿರಲಿಲ್ಲ. ಅಮ್ಮನ ನಿರ್ಧಾರವನ್ನು ಪ್ರತಿಭಟಿಸುವ ಅವಕಾಶವಿದ್ದರೂ, ಮನೋಬಲವಿದ್ದರೂ ಅವಳನ್ನು ಕೊನೆಗಾಲದಲ್ಲಿ ನೋಯಿಸಬಾರದೆಂಬ ನನ್ನ ಅಂದಿನ ಮೌಲ್ಯ ಇಂದು ಮುಗ್ಧ ಅವಿವೇಕಿಯ ಬಿರುದನ್ನು ತಂದುಕೊಟ್ಟಿದೆ. ಇಂದು ತಮಗೆ ಹಕ್ಕಿಲ್ಲದಿದ್ದದ್ದನ್ನು ಹಿರಿಯರನ್ನು ಒತ್ತಾಯಿಸಿ ಮದುವೆ ಎಂಬ ಪವಿತ್ರ ಬಂಧನದ ನೆಪವೊಡ್ಡಿ ತಮ್ಮದಾಗಿಸಿಕೊಳ್ಳಬೇಕೆನ್ನುವ ನವ ಪೀಳಿಗೆಯ ಆಧುನಿಕ ದೃಷ್ಟಿಕೋನ ನನ್ನಲ್ಲಿ ಜಿಗುಪ್ಸೆ ಮೂಡಿಸಿತ್ತು. ನನ್ನನ್ನೇ ಏಕಾಗ್ರತೆಯಿಂದ ನೋಡುತ್ತಿದ್ದ ಸೌಜನ್ಯಳಿಗೆ ಹೇಳಿದೆ, ಬೆಳಗ್ಗೆ ಮಗಳು, ಈಗ ಮೊಮ್ಮಗನ ಬಲವಂತ ಸಂಬಂಧಕ್ಕೆ ಬರ್ತಿದೆಯಮ್ಮ. ಮೊಮ್ಮಗನಿಂದ ಬೆದರಿಕೆ ಬೇರೆ. ಹಲವಾರು ನಿಮಿಷಗಳ ಮೌನದ ನಂತರ ಸೌಜನ್ಯ, ಅಪ್ಪ, ಈ ವಿಷಯದಲ್ಲಿ ನನ್ನದು ಯಾವ ಅಭಿಪ್ರಾಯ ಇಲ್ಲ. ನೀವು ಹೇಗೆ ನಿರ್ಧಾರ ಮಾಡಿದರೂ ಸರಿ. ನಿಮಗಿಂತ ಹಿತೈಷಿ ನನಗ್ಯಾರಿದ್ದಾರೆ? ತೇವವಾಗುತ್ತಿದ್ದ ಅವಳ ನಯನಗಳು ಶಬ್ದ ರೂಪದ ಉತ್ತರವನ್ನು ಅನುಮೋದಿಸುತ್ತಿಲ್ಲವೆಂಬುದು ನಾನು ಅರಿಯಲಾರೆನೆ. ಸೌಜನ್ಯ, ಅವರು ಮಗಳು ಮೊಮ್ಮಗನೇ ಆಗಿರಲಿ, ಅದು ಮುಖ್ಯವಲ್ಲ. ಅವರ ನಡುವೆ ನೀನು ಸುಖವಾಗಿರ್ತಿ ಎನ್ನುವ ನಂಬಿಕೆ ನನಗಿಲ್ಲ. ಎಲ್ಲಿ ಜೀವನದ ಮೌಲ್ಯಗಳಿಗೆ ಬಿಡಿಕಾಸು ಬೆಲೆಯಿಲ್ಲವೋ ಅಲ್ಲಿ ಸಂಬಂಧಗಳು ಹಳಸಲು ಹೆಚ್ಚು ಹೊತ್ತು ಬೇಕಿಲ್ಲ. ಅಶೋಕ ನಿನಗೆ ನಿಜಕ್ಕೂ ಸೂಕ್ತನಲ್ಲ. ನಿನ್ನ ಆಸ್ತಿಯೆಲ್ಲ ನನ್ನ ಮೊಮ್ಮಗನಿಗೆ ಸೇರಿಲಿ ಅಂತ ನಾನೇ ಅಶೋಕನ್ನ ಮದುವೆಯಾಗುವಂತ ಹೇಳಿದರೂ ನೀನು ಖಂಡಿತ ಒಪ್ಪಿಕೋಬೇಡ. ಇಂಥ ಜೀವನದ ಬಹುಮೂಲ್ಯ ನಿರ್ಣಯದಲ್ಲಿ ನಿನ್ನ ಹಿತಕ್ಕೆ ಆದ್ಯತೆ ಕೊಡಬೇಕಾದ್ದು ನನ್ನ ಧರ್ಮ. ನಾನೊಂದು ಸಮಯ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿದ್ದರೆ ನಿನ್ನ ಹಿತಾಸಕ್ತಿಯನ್ನು ಕಾಪಾಡುತ್ತೇನೆಂದು ನಿನ್ನ ತಾತನಿಗೆ ಕೊಟ್ಟಿದ್ದ ವಚನ ಭಂಗವಾಗ್ತಿತ್ತು. ಅಪ್ಪ, ನನ್ನ ಸ್ನೇಹಿತೆ ಮಾಲಾ ನಾಗಾವರದವಳು, ನಿಮಗೂ ಗೊತ್ತಲ್ಲ. ಅವಳ ಒಪ್ಪಿಗೆ ಇಲ್ಲದಿದ್ದರೂ ಮೊನ್ನೆ ತಾನೇ ಬಲವಂತದಿಂದ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆಸ್ತಿ ಎಲ್ಲ ಮನೆಯಲ್ಲಿಯೇ ಉಳಿಸಿಕೊಳ್ಳೋ ಪ್ರಯತ್ನ ಇದು. ನೀವ್ಯಾಕೆ ಈ ತಬ್ಬಲಿಗೋಸ್ಕರ ಮಗಳಲ್ಲಿ ಮೊಮ್ಮಗನಲ್ಲಿ ವಿರಸ ತಂದು ಕೊಡ್ತೀರಿ? ಪುಟ್ಟಿ, ಈ ಮುದಿ ಜೀವ ಬದುಕಿರುವಾಗ ನೀನು ಹೇಗೆ ನಿನ್ನ ತಬ್ಬಲಿ ಅಂದುಕೊಳ್ಳುತ್ತಿ? ನೀನೇ ತಬ್ಬಲಿ ಎಂದುಕೊಂಡರೆ ನನ್ನ ಮತ್ತು ನಿಮ್ಮಮ್ಮನ ಜೀವನ ವ್ಯರ್ಥವಲ್ಲವೇ? ಉಕ್ಕಿ ಬಂದ ದುಃಖವನ್ನು ತಡೆದು ಬಳಿ ಬಂದ ಸೌಜನ್ಯ ತನ್ನ ತಲೆಯನ್ನು ನನ್ನ ಮಂಡಿಗಳ ಮೇಲೆ ಒರಗಿಸಿ ಕಣ್ಣೀರಿನಿಂದ ನನ್ನ ಪಾದಗಳನ್ನು ತೋಯಿಸಿದಳು. ತನ್ನ ಮನೋಭಾವವನ್ನು ತಿಳಿಸಲು ಶಬ್ದಗಳ ಬದಲು ಸ್ಪರ್ಶಾನುಭೂತಿಯ ಮೊರೆ ಹೋಗುವುದನ್ನು ಪುಟ್ಟ ಹುಡುಗಿಯಾಗಿದ್ದಾಗಿನಿಂದ ರೂಢಿಸಿಕೊಂಡಿದ್ದ ಮಗಳ ಕಣ್ಣುಗಳಲ್ಲಿ ಮಿಂಚಿದ ಧನ್ಯತಾಭಾವ ನನ್ನ ಜೀವನ ಮೌಲ್ಯದ ಸಾರ್ಥಕತೆಯನ್ನು ಬಿಂಬಿಸುತ್ತಿತ್ತು.